ಬಿಸಿ ಟೀ ಕೂಡ ರೆಡಿ ಆಯಿತು. ಬಾಳೆಕಾಯಿಯ ಪಕೋಡ ಅಂತಲೂ ಕರಿಬೋದು, ಬಾಳೆಕಾಯಿ ಕಟ್ಲೆಟ್ ಅಂತಲೂ ಕರಿಬೋದು. ಹೇಗೆ ಮಾಡೋದು ಅಂತ. ಎಂಥ ಮಳೆ ಅಲ್ವಾ ಇವಾಗ, ಏನಾದರೂ ಬಿಸಿ ಬಿಸಿ ಏನಾದರೂ ಕರ್ದ ತಿಂಡಿ ತಿನ್ನುವ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಂಥ ಒಂದು ರೆಸಿಪಿನ ಇವತ್ತು ಮಾಡ್ತಾ ಇದ್ದೇನೆ, ಅದು ಬಾಳೆಕಾಯಿಯ ಕಟ್ಲೆಟ್. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಬಾಳೆಕಾಯಿ ಕಟ್ಲೆಟ್ ಮಾಡಲಿಕ್ಕೆ ನಾನು 2 ಬಾಳೆಕಾಯಿ ತಗೊಂಡಿದ್ದೇನೆ, ಮತ್ತು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೇನೆ ಸಣ್ಣದಾಗಿ, ಮತ್ತು ಇಂಗು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ನೀರಲ್ಲಿ ಕರಗಿಸಿದ್ದೇನೆ. ಬಾಳೆಕಾಯನ್ನು ಫಸ್ಟ್ ತೊಳಿಬೇಕು. ಮತ್ತು ಈ ಬಾಳೆಕಾಯಿಯ ತೊಟ್ಟನ್ನು ಕಟ್ ಮಾಡಿ ತೆಗೆದು ಮಧ್ಯಭಾಗ ಕಟ್ ಮಾಡ್ಕೊಳ್ಬೇಕು. ಇದು ಬೇಯಿಸೋದು ಈಸಿ ಆಗ್ಲಿಕ್ಕಷ್ಟೇ. ಇನ್ನು ಇದನ್ನು ಕುಕ್ಕರಲ್ಲಿ ನಾನು 4 ವಿಸಿಲ್ ಹಾಕಿ ಬೇಯಿಸ್ತೇನೆ. ಸಿಪ್ಪೆ ತೆಗಿಬೇಕು. ಬೇಯಿಸಿದಾಗ ಸಿಪ್ಪೆ ಈಸಿಯಾಗಿ ಹೊರಗಡೆ ಬರ್ತದೆ. ನೋಡಿ, ಇಷ್ಟು ಬಾಳೆಕಾಯಿ ಆಯ್ತು. ಈಗ ಇನ್ನಿದನ್ನು ಸರಿ ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಇದು ಬಿಸಿ ಬಿಸಿ ಇದೆ ಅಲ್ವಾ, ಅದಕ್ಕೆ ನಾನು ಮ್ಯಾಶರ್ ಯೂಸ್ ಮಾಡ್ತಿದ್ದೇನೆ. ಕೈಯಲ್ಲಿ ಕೂಡ ಮಾಡ್ಬೋದು, ಕೈಯಲ್ಲಿ ಒಳ್ಳೆ ಮ್ಯಾಶ್ ಆಗುತ್ತೆ. ಇದು ಬಿಸಿ ಇದೆಯಲ್ವಾ, ಇನ್ನು ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಅಷ್ಟು ಮ್ಯಾಶ್ ಮಾಡಿದ ಮೇಲೆ ಇನ್ನು ಕೈಯಲ್ಲಿ ಮಾಡಿ ಅದನ್ನು ಚೆಂದ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಂಟಿರ್ತದೆ, ಆ ಗಂಟನ್ನೆಲ್ಲ ಹೋಗಿಸ್ಬೇಕು. ಕೈಯಲ್ಲಿ ಅದನ್ನು ಚೆನ್ನಾಗಿ ನುರಿಬೇಕು. ಇನ್ನಿದಕ್ಕೆ ನೀರುಳ್ಳಿಯಾಗ ಕಟ್ ಮಾಡಿದ್ದೇನಲ್ಲ ಅದನ್ನು ಹಾಕ್ತೇನೆ. ಆಗಲೇ ನಾನು ಉಪ್ಪು ಮತ್ತು ಇಂಗಿಂದು ಮಿಶ್ರಣ ಮಾಡಿದ್ದೇನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹುಡಿಯದಿದ್ದರೆ ಅದನ್ನೇ ಹಾಕ್ಕೊಳ್ಬೋದು. ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಬಾಳೆಕಾಯಿ ಸಪ್ಪೆ ಅಲ್ಲ, ಸೊ ಅದಕ್ಕೆ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಇದು ಮೆಣಸಿನ ಹುಡಿ ಬದಲು ಹಸಿಮೆಣಸು ಕೂಡ ಹಾಕ್ಬೋದು, ಅದಿನ್ನೂ ಟೇಸ್ಟ್ ಕೊಡತ್ತೆ ಜಾಸ್ತಿ. ಮತ್ತು ಒಂದು ಸ್ವಲ್ಪ ಕಡಲೆ ಹುಡಿ ಹಾಕ್ತೀನಿ, ಕಡಲೆ ಹಿಟ್ಟು, ಯಾಕಂದರೆ ಅದು ಸ್ಟಿಕ್ಕಿನೆಸ್ ಬರಲಿಕ್ಕೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ ಇಟ್ಕೊಂಡಿದ್ದೇನೆ ನಾನು. ಅದು ಬಿಸಿಯಾಗುವ ಹೊತ್ತಿಗೆ ಆಮೇಲೆ ನಾವೇನು ಮಿಕ್ಸ್ ಮಾಡಿದ್ದೇವೆ ಇದನ್ನು ಚೆನ್ನಾಗಿ ಉಂಡೆ ಮಾಡಿ ಚಟ್ಟಂಬಡಿಯಾಗೆ ಮಾಡಬೇಕು. ಇದನ್ನು ಈ ಥರ ಎಣ್ಣೆ ಬಿಸಿ ಆಗಿದೆ, ಇದನ್ನು ಹಾಕ್ತೇನೆ. ಇದನ್ನು ಫ್ರೈ ಮಾಡಬೇಕು. ಇದೀಗ ಸೌಂಡ್ ಬರ್ತಾ ಇದೆ ಅಲ್ವಾ, ಈ ಸೌಂಡ್ ಕಡಿಮೆ ಆಗ್ತದೆ, ಆವಾಗ ಅದಾಯಿತು ಅಂತ ಅರ್ಥ. ಅಷ್ಟು ತನಕ ಅದನ್ನು ಮಗುಚ್ತಾ ಇರಬೇಕು. ಇದೀಗ ಬಿಸಿ ಎಣ್ಣೆಗೆ ಹಾಕಿದರೆ ಚೆನ್ನಾಗಿ ಬೇಯ್ತದೆ. ತುಂಬ ಸಣ್ಣ ಉರಿ ಇಡಬಾರ್ದು, ತುಂಬ ಸಣ್ಣ ಉರಿ ಇಟ್ಟರೆ ಇದೆಲ್ಲ ಎಣ್ಣೆ ಎಳಿತದೆ. ಎಣ್ಣೆ ಎಳಿಬಾರ್ದು ಅಂದರೆ ನಾವು ಹದ ಉರಿಯಲ್ಲಿ ಬೇಯಿಸಬೇಕು. ತುಂಬ ಹೊತ್ತು ಎಣ್ಣೆಯಲ್ಲಿ ನೆನೆ ಹಾಕಿದಾಗೆ ಆದರೆ ಅದು ಎಣ್ಣೆ ಕುಡಿತದೆ. ಇದೊಂದು 5 ನಿಮಿಷ ಕೂಡ ಬೇಡ ಇದಾಗಲಿಕ್ಕೆ, ಯಾಕಂದರೆ ನಾವು ಆಲ್ರೆಡಿ ಬೇಯಿಸಿದ್ದೇವಲ್ವ. ನೋಡಿ, ಇಷ್ಟಾದರೆ ಸಾಕು. ಬಿಸಿ ಬಿಸಿ ಬಾಳೆಕಾಯಿ ಕಟ್ಲೆಟ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಟೀನೂ ರೆಡಿ ಆಗ್ತಾ ಇದೆ. ಮಳೆಗೆ ಈ ಥರ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಇವಾಗ ಆಗ್ತಾ ಇರುತ್ತೆ, ಅಷ್ಟು ಜೋರು ಮಳೆ ಅಲ್ವಾ. ಬಿಸಿ ಟೀ ಕೂಡ ರೆಡಿ ಆಯಿತು. ನೋಡಿರಲ್ಲ ಫ್ರೆಂಡ್ಸ್, ಹೇಗೆ ಬಾಳೆಕಾಯಿಯ ಪಕೋಡ ಅಂತಲೂ ಕರಿಬೋದು, ಬಾಳೆಕಾಯಿ ಕಟ್ಲೆಟ್ ಅಂತಲೂ ಕರಿಬೋದು, ಹೇಗೆ ಮಾಡೋದು ಅಂತ.
ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.